ಹಾಯ್ ಹೆಲೋ ಆ್ಯಂಡ್ ನಮಸ್ಕಾರ. ಸಾರಿ, ಪಾರ್ಟ್ ವಿಡಿಯೋ ಬರೋಕ್ಕೆ ಸುಮಾರು ಡಿಲೇ ಆಗೋಯಿತು. ಯಾಕಂದರೆ ನನಗೆ ವಿಡಿಯೋ ಎಡಿಟಿಂಗ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಜೊತೆಗೆ ವಾಯ್ಸ್ ಓವರ್ ಬೇರೆ ಕೊಡಬೇಕಿತ್ತು. ಅದನ್ನ ಯಾವ ಥರ ಕೊಡಬೇಕು ಏನು ಅಂತೆಲ್ಲ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲದೆ ಇರೋ ಕಾರಣ ಸ್ವಲ್ಪ ಡಿಲೇ ಆಗೋಯಿತು. ಸರಿ, ಇವಾಗ ಮ್ಯಾಟ್ರಿಗೆ ಬಂದ್ಬಿಡೋಣ. ಪಾರ್ಟ್ 1 ವಿಡಿಯೋದಲ್ಲಿ ಎಂಡ್ ಮಾಡಿರೋ ಕೆಲಸದಿಂದ ಮತ್ತೆ ಶುರು ಮಾಡಿದೆ. ಸೊ ಮತ್ತೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸಿರೋ ಹಾಗೆ ಸುಮಾರು ಕಸ ಎಲ್ಲ ಬಿದ್ದೋಗಿತ್ತಾಯ್ತಾ, ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆಲ್ಲ ರೆಡಿ ಮಾಡಬೇಕಿತ್ತಲ್ಲ. ಯಾಕಂದರೆ ನಮಗೆ ಅಲ್ಲಿಂದ ಲಗೇಜ್ ಬೇರೆ ಪ್ಯಾಕ್ ಮಾಡಬೇಕಿತ್ತು ರೂಮಿಂದ. ಸೊ ಇಲ್ಲಿ ನಾವು ಎಷ್ಟು ಫಾಸ್ಟಾಗಿ ಮಾಡ್ತೀನೋ ಅಷ್ಟು ನನಗೆ ಯೂಸ್ ಇತ್ತು. ಯಾಕಂತಂದರೆ ನಾವು ಡಿಲೇ ಮಾಡ್ದಂಗೆ ಬರಬೇಕಿತ್ತು ಅಲ್ಲಿಂದ ಇಲ್ಲಿಗೆ. ಸೊ ಶಿಫ್ಟ್ ಮಾಡೋದೆಲ್ಲ ಟೈಮ್ ಹಿಡಿಯುತ್ತೆ ಅಂತ ಬೇಗನೆ ಶುರು ಮಾಡಿದ್ವಿ. ನೆಕ್ಸ್ಟ್ ಡೇ ಮತ್ತೆ ಶುರು ಮಾಡಿದೆ. ಸೊ ಇಷ್ಟೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಇದೇ ಥರ ಕೆಲಸ ಮಾಡಬೇಕಾದ್ರೆ ನನಗೆ ಅಲ್ಲೊಂದು ಸಸ್ಪೀಸಿಯಸ್ ಏನೋ ರಕ್ತದ ಕಲೆ ಕಾಣ್ತಾಯಿತ್ತು. ನಾನೇನು ಅಂದ್ಕೊಂಡು ಏನೋ ಪ್ರಾಣಿನ ಏನೋ ಸತ್ತಿದೆ ಅಂತೇಳಿ ಮೇಲೆಲ್ಲ ನೋಡಿದೆ. ಸೊ ಏನೋ ಆಗಿರುತ್ತೆ ಬಿಡು ಅಂತೇಳಿ ಮತ್ತೆ ನನ್ನ ಪಾಡಿಗೆ ನಾನು ಕೆಲಸ ಶುರು ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಕೈಗೆಲ್ಲ ಏನೋ ಬ್ಲಡ್ ಎಲ್ಲ ಹತ್ತಿರೋ ಥರ ಆಯಿತು. ಸರಿ, ಏನೋ ಆಗಿರುತ್ತೆ ಬಿಡು ಅಂತೇಳಿ ಮತ್ತೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ, ಸ್ಟಾರ್ಟ್ ಮಾಡಿದೆ. ಅದೇ ಥರ ಕೆಲಸ ಮಾಡ್ತಾ ಮುಂದೆ ಹೋದಾಗ ಅಲ್ಲೇನೋ ನನಗೆ ಏನು ಅಂತಂದರೆ ಈ ಬೇವಿನ ಸೊಪ್ಪು, ಹಣ್ಣು, ಹೂವು ಮತ್ತು ಉದ್ದಿನ ಕಡ್ಡೆ ಆ ಥರ ಎಲ್ಲ ಇತ್ತು. ಅಂದರೆ ಒಂಥರ ಸಮಾಧಿ ಮಾಡಿ ಆ ಥರ ಎಲ್ಲ ಇಟ್ಟಿದ್ರು ಆಯಿತಾ. ಸೊ ನನಗೆ ಅದು ನೋಡಿ ಏನಿದು ಅಂತಲೇ ಅರ್ಥ ಆಗಲಿಲ್ಲ. ಆಮೇಲೆ ಬ್ಲಡ್ ಎಲ್ಲ ನೋಡಿದೆ. ಸೊ ಏನೋ ಇರ್ಬೋದು ಅಂತೇಳಿ ಆಮೇಲೆ ಇರೋ ಕೆಲಸನೂ ಕಂಟಿನ್ಯೂ ಮಾಡಿ ಆಮೇಲೆ ಮೊಬೈಲ್ ಇಟ್ಕೊಂಡು ಮತ್ತೆ ಅಲ್ಲಿ ಏನಿದೆ ಅಂತೇಳಿ ಕರೆಕ್ಟಾಗಿ ವೀಡಿಯೋ ಶೂಟ್ ಮಾಡಿಕೊಂಡೆ. ಇದಾದಮೇಲೆ ನನಗೆ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಹೋಯಿತು. ಏನಕ್ಕೆ ಈ ಥರ ಮಾಡಿರ್ತಾರೆ, ಏನಕ್ಕೆ ಪ್ರಾಣಿ ಬಲಿ ಕೊಟ್ಟಿರ್ತಾರೆ, ಏನಕ್ಕೆ ಈ ಥರ ಪೂಜೆ ಎಲ್ಲ ಮಾಡ್ತಾರೆ ಅಂತ ತಿಳ್ಕೊಬೇಕು ಅಂತ ಶುರು ಮಾಡಿದ್ಮೇಲೆ ನನಗೆ ಗೊತ್ತಿರೋ ಹಿರಿಯರಿಗೆ, ನನಗೆ ಸುತ್ತಮುತ್ತ ಇರೋರಿಗೆ ಕೆಲವೊಬ್ಬರಿಗೆ ಕೇಳಿದೆ. ನನಗೆ ಗೊತ್ತಿರೋರಿಗೆಲ್ಲ ಅವಾಗ ಕೆಲವೊಂದು ಥರ ಹೇಳಿದರು. ಈ ಚಿಕ್ಕ ಮಕ್ಕಳಿಗೆ ಅಮ್ಮರಾಗಿರ್ತಾರೆ ಅಂತಾರೆ, ಅಂದರೆ ಅದು ಗುಳ್ಳೆಗಳಾಗಿರ್ತವೆ. ಸೊ ಅದಕ್ಕೆ ಈ ಥರ ಒಂದು ಪೂಜೆ ಮಾಡ್ತಾರೆ ಅಂತೆಲ್ಲ ಹೇಳಿದರು. ಕೆಲವೊಬ್ರು ಏನು ಹೇಳಿದರು ಅಂತಂದರೆ ಮಾಟ ಮಂತ್ರ ಏನೋ ಮಾಡಿಟ್ಟಿರ್ತಾರೆ ಅಂತ ಅಂದರು. ಇನ್ನೂ ಕೆಲವರು ಏನು ಹೇಳಿದರು ಅಂತಂದರೆ ಇದು ಮೇ ಬಿ ಏನೋ ಅವ್ರ ಹಿರಿಯರು ಏನಾದ್ರು ತೀರ್ಕೊಂಡಿದ್ರೆ ಅವರಿಗೆ ಈ ಥರ ಪ್ರಾಣಿನೆಲ್ಲ ಬಲಿ ಕೊಟ್ಟು ಅದರಿಂದ ಆ ಪ್ರಾಣಿಯಿಂದ ಅಡುಗೆ ಎಲ್ಲ ಮಾಡಿ ಅವರಿಗೆ ಊಟಕ್ಕೆ ಇಡಬೇಕು, ಅದರಿಂದ ಅವರು ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಈ ಥರ ಏನೋ ಸುಮಾರು ಊಹೆಗಳನ್ನೆಲ್ಲ ಹೇಳಿದರು ನನಗೆ ಹಿರಿಯರೆಲ್ಲ. ಸೊ ನಾನು ಏನು ಅಂದ್ಕೊಂಡೆ ಅಂತಂದರೆ ಇದೆಲ್ಲ ಮೂರ್ಖತನ ಅಂತ ಹೇಳ್ಬೋದು ಅಷ್ಟೇ, ಮತ್ತೇನೂ ಇಲ್ಲ. ಇದೇನಪ್ಪ ಅಂತಂದರೆ ಅನಾಗರಿಕತೆಯನ್ನು ಎತ್ತಿ ತೋರಿಸ್ತಾ ಇದೆ ಅಷ್ಟೇ. ಆಮೇಲೆ ಮೂಢನಂಬಿಕೆಗಳ ಬಗ್ಗೆ ಇನ್ನೂ ಜನ ಒಲವು ತೋರ್ತಿದಾರಲ್ಲ. ಇವತ್ತಿನ ಟೆಕ್ನಾಲಜಿ ನಾವು ನೋಡ್ತಿದ್ರೆ ಇವಾಗೂ ಈ ಥರ ಎಲ್ಲ ಮಾಡ್ತಾರೆ ಅಂತ ನನಗೆ ಆಶ್ಚರ್ಯನೂ ಆಗೋಯ್ತು. ಆಮೇಲೆ ನನ್ನ ಫ್ರೆಂಡ್ಸಿಗೆಲ್ಲ ಕೆಲವೊಬ್ರು ತೋರಿಸಿದೆ. ಅವ್ರು ಏನು ಹೇಳ್ತಾರೆ, ನೀನು ವಿಡಿಯೋ ಪರ್ಪಸ್ ಏನೋ ನೀನೇನೋ ಕ್ರಿಯೇಟ್ ಮಾಡಿದ್ದೇನೋ ಅನ್ಕೊಂಬಿಟ್ಟಿದ್ದೆ ನಾನು. ಅದಾದಮೇಲೆ ಬಂದು ನೋಡಿದ ಮೇಲೆ ಗೊತ್ತಾಯ್ತು ನನಗೆ ಏನೋ ಮಾಡಿದಾರೆ ಇಲ್ಲಿ ಅಂತೆಲ್ಲ ಮಾತಾಡಿದರು. ಎನಿವೇಸ್ ಅದೇನಾರು ಆಗಿರಲಿ, ಬೇಡ, ಈ ಥರದೊಂದು ಅನಾಗರಿಕತೆ ಬಿಟ್ಟು ನಮ್ಮ ಜನಗಳು ಹೊರಗೆ ಬರಬೇಕು. ಮೂಢನಂಬಿಕೆ ಆಚರಣೆಗಳನ್ನು ಮೊದಲು ಅವ್ರು ಬಿಡಬೇಕು. ಇದೆಲ್ಲ ಬಿಟ್ಟು ಇದರಿಂದ ಹೊರಗೆ ಬಂದರೆ ಇನ್ನೂ ನಮ್ಮ ದೇಶ, ನಮ್ಮ ಅಕ್ಕಪಕ್ಕದವರೆಲ್ಲ ಇನ್ನೂ ಉತ್ತಮವಾಗಿ ಬದುಕೋಕ್ಕೆ ಒಂದು ಅನುಕೂಲ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಇನ್ನೊಂದೇನೆಂದರೆ, ಇಲ್ಲಿ ಬಂದು ನಾನು ಸುಮಾರು ದಿನ ಆಗೋಯ್ತು. ನಾನು ವಿಡಿಯೋ ಅಪ್ಲೋಡ್ ಮಾಡಿ ಆದಮೇಲೆ ಸುಮಾರು ದಿನ ಆಗೋಯ್ತು. ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಇವತ್ತಿನವರೆಗೂ ನಾನು ಇಲ್ಲೇ ಇದ್ದೀನಿ. ಸುಮಾರು ಕೆಲವೊಂದು ಟೈಮ್ ನಾನು ಒಬ್ಬೊಬ್ಬನೇ ಇದ್ದೀನಿ ಆಯಿತಾ. ನನ್ನ ಫ್ರೆಂಡ್ ನನ್ನ ಜೊತೆ ಯಾವಾಗಲೂ ಇರ್ತಾನೆ, ಕೆಲವೊಂದು ದಿನ ಇರಲ್ಲ, ನಾನು ಒಬ್ಬೊಬ್ಬನೇ ಇರ್ತೀನಿ. ನನಗೆ ಆ ಥರ ಯಾವುದೇ ರೀತಿಯಾದಂಥ ನನಗೆ ಬೇರೆ ಫೀಲಿಂಗ್ಸ್ ಇಲ್ಲೇನು ಬಂದಿಲ್ಲ. ಫೀಲಿಂಗ್ಸ್ ಅಂತಂದರೆ ಭಯ, ವಾತಾವರಣ ಈ ಥರದ್ದು ನನಗೆ ಏನು ಆಗಿಲ್ಲ ಆಯಿತಾ. ನಾವು ಆರಾಮಾಗಿ ಇದ್ದೀವಿ, ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಏನಿಲ್ಲ. ಸೊ ಮೂಢನಂಬಿಕೆ ಬೇಡ. ಆಮೇಲೆ ಇದು ನಾನು ಬರೋಕ್ಕೂ 1 ದಿನ ಅಥವಾ 2 ದಿನ ಮುಂಚೆ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಬ್ಲಡ್ ಎಲ್ಲ ಒಣಗೆಲ್ಲ ಹೋಗಿರೋ ಥರ ಆಗಿತ್ತು. ಕೆಲವೊಂದು ಹತ್ರ ಹಸಿ ಇತ್ತು, ಬಟ್ ಪರ್ಫೆಕ್ಟಾಗಿ ಗೊತ್ತಿಲ್ಲ ಏನಾಗಿತ್ತು ಇಲ್ಲಿ ಅಂತ. ಇದಾದಮೇಲೆ ನಾವು ಅದನ್ನ ಏನು ಮಾಡಬೇಕು